ಸರ್ ನಮ್ಮೆಲ್ಲ ಕೈವಾಡಸ್ಥರಿಗೂ ಕೂಡ ನಾನು ಬಹಳ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೀನಿ. ನನ್ನ ಸೌಭಾಗ್ಯ ಅಂತ ಹೇಳಿ ಕರಿತೀನಿ. ಯಾಕೆಂದ್ರೆ ಈ ಊರಿಗೆ 2 ವರ್ಷದಿಂದ ನನ್ನನ್ನ ಕರೆದಿದ್ರು, ಆಗಿರ್ಲಿಲ್ಲ. ಮತ್ತೆ ನನಗೆ 2-3 ದಿವಸ ಫೋನ್ ಮಾಡಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕುರಿಗಳನ್ನ ನಮ್ಮ ಕಾಡುಗಳು ಬಂದು ಇವತ್ತು ನೀವು ಮಳೆಗಾಲ ಶುರುವಾಗಿರೋದ್ರಿಂದ ಈ ದೇವರ ಮುಂದೆ ಇದು ಪೌಳಿ ಏನಂತ ಕರೀತೀರಿ, ಸಿದ್ದಪ್ಪ ಈರಗಾರರ ಮುಂದೆ ನಮ್ಮ ಪಶುಪಾಲಕರ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬ ಮಾಡ್ಕೊಂಡ್ ಬಂದಿದ್ದೀರಾ. ಹಲವಾರು ವರ್ಷಗಳಲ್ಲಿ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡ್ಬಂದಿರ್ತಕ್ಕಂಥ ನಮ್ಮ ಎಲ್ಲ ಕಾಡುಗಳ ಸಮುದಾಯದ ಬಂಧುಗಳಿಗೆ ನಮ್ಮ ಪೂರ್ವಜರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಇವತ್ತು ನನಗೆ ಮೊನ್ನೆ ಹೋದ ತಿಂಗಳ ನಾನು ಶಿರಾದಲ್ಲಿ ಹೋಗಿದ್ದೆ. ನಮ್ಮ ಶಿರಾ ಭಾಗದ ಎಲ್ಲ ಕಾಡುಗಳು ಒಂದೇ ಹೋಗಿ ಬಂದು ಅಲ್ಲಿ ಕೂಡ ಇದೇ ತರ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತು ಕೂಡ ಇಲ್ಲಿ ನಾನು ನಿರ್ಧಾರ ಮಾಡ್ತಾ ಇದ್ದೀನಿ. ನನಗೆ ಬಂದು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ತಾಯಂದಿರು ಇಲ್ಲಿದ್ದೀರಿ, ಮತ್ತೆ ಎಲ್ಲ ಪಶುಪಾಲಕರ ನಮ್ಮ ಸಮುದಾಯವನ್ನ ಕಾಪಾಡ್ಕೊಂಡ್ ಬಂದಿರ್ತಕ್ಕಂಥ ನೀವು ನಿಮ್ಮೆಲ್ಲರಿಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಈ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನನಗೆ ಖುಷಿ ಆಗ್ತದೆ. ಆದ್ರೆ ಜೊತೆಗೆ ನಾವೆಲ್ಲರೂ ಇವತ್ತು ಪಶುಪಾಲನೆ ಮಾಡ್ಕೊಂಡು ಎಷ್ಟು ಕಷ್ಟ ಇದೆ ಅಂತ ನಾವು ಇವತ್ತು ನೋಡ್ತಾ ಇದ್ದೀವಿ ಅಷ್ಟೇ. ನೋಡಿ ಹೋಗ್ಬಿಟ್ಟು ಅಲ್ಲಿ ಕಷ್ಟಗಳಿರ್ಬೋದು, ಕಾಯಿಲೆಗಳಿರ್ಬೋದು, ನಿಮಗೆ ಬರುವಂತ ಅಡ್ಡಿಯಲ್ಲಾದ ಕಷ್ಟಗಳು ಸಡನ್ ಆಗಿ ನೀವು ಪಾಲ್ಗೊಳ್ಳಕ್ಕಾಗಲ್ಲ. ಹಾಗಾಗಿ ಕನ್ನಡನೇ ಮಾತಾಡ್ತೀರಾ, ಹಿಂಬಗಿರಿ ನೀವು ಆದ್ರೆ ಆನಂದವಾಗಿ ನಿಮ್ಗೆಲ್ಲ ಕಷ್ಟಕಾರಗಳನ್ನ ನಿಮ್ಮ ಸರ್ಕಾರ ಕೂಡ ಬರಲಿ, ಈ ಒಂದು ಸಂಸ್ಕೃತಿಗೆ ಪ್ರೋತ್ಸಾಹ ನೀಡಿ, ನಮ್ಮ ಮಕ್ಕಳೆಲ್ಲ ಶಿಕ್ಷಣವನ್ನಾಗಲಿ, ಶಿಕ್ಷಣವನ್ನ ಜೊತೆಗೆ ಇನ್ನೂ ಈ ಸಂಸ್ಕೃತಿಯನ್ನು ವಿಶೇಷವಾಗಿ ತಗೊಂಡೋಗಿ ಮೂಢನಂಬಿಕೆ ಮೌಲ್ಯಗಳನ್ನು ಕೈಬಿಟ್ಟು ಇಂಥದ್ದು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರಬೇಕು. ನಾವು ಇಂಥ ಸಂಸ್ಕೃತಿಯನ್ನು ನೋಡಿಕೊಂಡಾಗ ಇನ್ನೂ ಹೊರಗೆ ನಮ್ಮ ಪಶುಪಾಲಕ ಸಂಸ್ಕೃತಿಯನ್ನು ಗೊತ್ತಾಗುತ್ತೆ, ಮೌಲ್ಯಗಳಿಂದ ಏನೂ ಆಗಲ್ಲ. ಹಾಗಾಗಿ ನಮ್ಮ ಮಕ್ಕಳೆಲ್ಲ ಬೆಳವಣಿಗೆಯಾಗಿ ಓದಲಿ ಅಂತ ಹೇಳಿ ಕೇಳ್ಕೊಂಡ ನೀವೆಲ್ಲ ಕರೆದಿದ್ದೀರಲ್ಲ, ನಾನು ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ನಿಮಗೆ ಅಮ್ಮ ಕೇಳ್ತಾ ಇದ್ದಾರೆ ಒಂದು
ಅವರು ಯಾವ್ಯಾವ ಕಡೆ ಹೋಗ್ತಾರೆ ಪ್ರತಿ ವರ್ಷ ಅಂತ ಅವ್ರ ಬಾಯಲ್ಲೇ ಕೇಳೋಣ. ನಮಸ್ಕಾರ ಗೌಡ್ರೆ, ನೀವು ಯಾವ ಊರಿನ ಕುರಿಗಳು ತಿಂಗಳು ವಲಸೆ ಹೋಗ್ತೀರಿ? ಮೈಸೂರು, ಮಂಡ್ಯ, ಮದ್ದೂರು, ಊಟ ಮಾಡ್ಕೊಂಡು ಗಡಿ ಹಾವು ನೋಡ್ಲಿಕ್ಕೆ ನಾವು ಕಷ್ಟದಲ್ಲಿ ಬಂದು ನಾವು ವರ್ಷಕ್ಕೊಂದಿನ ಈ ದೇವಸ್ಥಾನಕ್ಕೆ ಕುರಿನ ನಾವು ಉಪವಾಸದಲ್ಲಿ ಎಲ್ಲ ನಾವು ಮಣ್ಮಕ್ಕಳೆಲ್ಲ ವಾರ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಸ್ವಾಮಿಗೆ ಭಕ್ತಿಯಿಂದ ಕುರಿ ಹೆಸರು ಹೇಳಿ ನಾವು ಕುರಿ ದೇವರಿಗೆ ಎಲ್ಲ ಸುತ್ತಿರಿಸಿ ನಾವೆಲ್ಲ ದೇವ್ರ ಹಾಕೊಂಡು ಕೈ ಮುಟ್ಕೊಂಡು ಎಷ್ಟು ಊರಿನವರು ಇಲ್ಲಿ? ಇವಾಗ ನಮ್ಮ ಮನಸ್ಸಿನ ತಾಲೂಕಿನಲ್ಲಿ ಹೊಲ್ಲಾಣಿಕೆನೇ ಜಾಸ್ತಿ ಐತಿ. ಎಲ್ಲ ಕಾಡುಗಳು ನಮ್ಮ ಕುರಿ ಕೈ ಜೀವನ. ನಮ್ಮ ದೇಶಕ್ಕೆ ಮಳೆ ಕಮ್ಮಿ ಇವಕ್ಕೆಲ್ಲ ವಲಸೆ ಹೋಗಿ ಮಳೆಗೆ ಹೋಗಿ ಸಂಸಾರ ಬೇಸಾಯ ಮಾಡ್ತೀವಿ. ಯಾಕೆ ತಿರ್ಸ್ಕೊಂಡು ಆ ಸ್ವಾಮಿ ಒಪ್ಪೇಳಿ ಎಲ್ಲ ನೀನೇನಪ್ಪ ಕಾಯ್ದಾಗಿ ಬೆಂಬಲ ಕೊಟ್ಟು ಬೆಂಬಲ ಕೊತ್ತ ಆ ಸ್ವಾಮಿ ಕೈ ಮುಟ್ಕೊಂಡು ಬಹಳ ಸಂತೋಷ. ಎಷ್ಟು ತಿಂಗಳಾಯ್ತು ಹೋಗಿದ್ದೀವಿ? 5 ತಿಂಗಳು ಆಚೆ ಇದ್ರಿ. ಏನು ಖುಷಿ ಅನ್ನಿಸ್ತಾ ಇದೆ ಇವತ್ತು ನಿಮ್ಗೆ? ಖುಷಿ ಅನ್ನಿಸ್ತಾ ಇದೆ ಬಂದಾಗ? ಖುಷಿನೇ ಖುಷಿ. ಅಲ್ಲಿ ಎಲ್ಲ ಕಷ್ಟಪಟ್ಟಿಲ್ಲ, ಅವಾಗ ಏನು ಅನ್ನಿಸುತ್ತೆ? ಊಟ ಸಿಗಲ್ಲ, ಈ ತಾಯಿನೇ ನನಗೆ ಗೊತ್ತಾ. ಅದೇನು ಹರೇ ಶಬ್ದ ಕೇಳ್ತಿದ್ದಂಗೆ ನಮ್ಮ ಕುರಿಗಳು ನೋಡಿ ಸಾವಿರಾರು ಕುರಿಗಳು 6 ತಿಂಗಳು ಕಷ್ಟಪಟ್ಟಿರೋ ಅಂತ ಔಷಧಿ ಇವತ್ತು ಬಂದಿದ್ದಕ್ಕೆ ಮೈಯೆಲ್ಲ ಅಗಲ ಆಯ್ತು ಸರ್. ದೊಡ್ಡ ಮಾತು. ಒಳ್ಳೇದಾಗ್ಲಿ ನಿಮಗೆ. ಇವತ್ತೆಲ್ಲ ದೇವ್ರು ಚೆನ್ನಾಗಿ ಮಾಡಿ ರಾತ್ರಿ ಎಲ್ಲ ಮೆರವಣಿಗೆ. ನಾಳೆ ಎಲ್ಲ ಇದಕ್ಕೆ